ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿನ್ಗೇನು ಆಗಿಲ್ಲ ತಾನೆ? ಕಂದ ಕಂದ ನೀ ನನ್ನ ಕೈ ಹಿಡ್ಕೊಂಡಿದ್ಯಾ? ಕಂದ ನಿನ್ಗೇನು ಆಗಿಲ್ಲ ತಾನೆ? ಕಂದ ಇವಾಗ ನಿನ್ಗೇನೋ ಏನೋ ಅಂದೆ ಅಲ್ವಾ? ಏನಂದೆ? ಅದು ನೆನ್ನೆ ನನ್ನ ರಾತ್ರಿ ಬೀಳುವಾಗ ನಿನ್ನ ಏನೋ ಕರೆದೆ, ಅಪ್ಪ ಅಂತ ಕರೆದಾಗಿತ್ತು. ಕರ್ದ್ಯಾ? ಬಸ್ಸು ಎಚ್ಚರ ಆಯ್ತಾ? ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಲ್ವಾ? ನಾನು ಆರಾಮಾಗಿದ್ದೀನಿ ದುರ್ಗಾ, ಸ್ವಲ್ಪ ನೋವಿದೆ ಅಷ್ಟೆ. ಕಂದ ಹೇಳು ಕಂದ, ನಾನು ನಿನ್ನೆ ಪ್ರಜ್ಞೆ ತಪ್ಪಿ ಬೀಳ್ತಾ ಇರುವಾಗ ನೀನೇನೋ ನನ್ನ ಕರೆದೆ, ನನಗವಾಗ ಸರಿಯಾಗಿ ಗೊತ್ತಾಗ್ಲಿಲ್ಲ. ಏನು ಕರೆದೆ ಕಂದ? ಅಷ್ಟು ಗೊತ್ತಾಗಲ್ವಾ ನಿನಗೆ? ನಿನಗೆ ಧೈರ್ಯನೇ ಇಲ್ಲ. ನೀನು ಸ್ಟುಪಿಡ್, ನೀನು ಪುಕ್ಲು, ನೀನು ಒಂದ್ ಸ್ವಲ್ಪನೂ ಸ್ಟ್ರಾಂಗ್ ಇಲ್ಲ. ಬ್ಯಾಡ್ ಗರ್ಲ್ ಆಗ್ತಿದ್ಯಾ ನೀನು. ಪುಟ್ ಮೇಡಮ್, ಇದನ್ನೆಲ್ಲ ಯಾರಾದ್ರೂ ಬೈಗುಳ ಅಂತ ಹೇಳ್ತಾರಾ? ಈ ತರ ಶಬ್ದನೆಲ್ಲ ಹೇಳಿದ್ರೆ ಯಾರು ಇದನ್ನ ಬೈಯೋದು ಅಂತ ಹೇಳಲ್ಲ. ಇದಕ್ಕೆ ಅಂತಾನೆ ಬ್ಯಾಡ್ ವರ್ಡ್ಸ್ ಇದೆ. ನಾನ್ ಹೇಳ್ಕೊಡ್ಲಾ? ನಂಗ್ ಗೊತ್ತು. ಏನ್ ಗೊತ್ತು? ಹೇಗೆ ಅಂದ್ರೆ ನಾನು ಎಷ್ಟು ಮೂವಿಗಳು ನೋಡಿಲ್ವಾ? ಎಂತೆಂತ ಶಬ್ದಗಳಿರುತ್ತೆ ಗೊತ್ತಾ? ಮಣಿ, ನೀನ್ ಬ್ಯಾಡ್ ಆಗ್ತಿದ್ಯಾ. ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಂಗಿಲ್ಲ. ಆಯ್ತಮ್ಮ ಬಿಡು, ನಿನ್ ಹತ್ರ ಬ್ಯಾಡ್ ವರ್ಡ್ಸ್ ಮಾತಾಡಲ್ಲ. ಈಗ ಹೇಳು, ಯಾಕೆ ನೀನೇ ಬೈಕೋತಿದ್ಯಾ? ಅದು ಅಪ್ಪ ಅಂತ ಕರೆಯಕ್ ಇಷ್ಟು ಕಷ್ಟನಾ? ಗೂಬರ ಅಪ್ಪ ಅಂತ ಕರೆಯಕ್ ನಂಗೆ ಆಗ್ತಾನೆ ಇಲ್ಲ. ಅಯ್ಯೋ ಇಷ್ಟೇನಾ? ನೀನು ಪ್ರಾಕ್ಟೀಸ್ ಮಾಡ್ಬೇಕು ಪುಟ್ ಮೇಡಮ್. ತುಂಬಾ ದಿನ ಆಯ್ತು ಅಪ್ಪ ಅಂತ ಕರೆದು, ಅದಕ್ಕೆ ಹೀಗಾಗ್ತಿದೆ. ನೀನು ಪ್ರಾಕ್ಟೀಸ್ ಮಾಡು, ಅವಾಗ ಅಭ್ಯಾಸ ಆಗತ್ತೆ. ಹಂಗಂತ್ಯಾ? ಮತ್ತೆ ಈಗ ನೋಡು, ನಂಗ್ ಬರೀ ಆರ್ಗ್ಯಾನಿಕ್ ಫ್ರೂಟ್ಸ್ ತಿಂದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಬೇರೆ ಯಾವ್ದಾವ್ದೋ ಫ್ರೂಟ್ಸ್ ತಿಂದ್ರೆ ನಂಗ್ ಆಗೋದೇ ಇಲ್ಲ ಗೊತ್ತಾ? ಅಜೀರ್ಣ ಆಗ್ಬಿಡುತ್ತೆ. ಮಣಿ, ನೀನ್ ಯಾವಾಗ್ಲೂ ನಿನ್ ಕಥೆನೇ ಹೇಳ್ತಿರ್ತೀಯ. ಈಗ ನಂಗೆ ಐಡಿಯಾ ಕೊಡು, ನನ್ನ ಹೇಗ್ ಕರೀಲಿ? ಅಯ್ಯೋ, ನಿಂದೊಳ್ಳೆ ಕಥೆ ಆಯ್ತಲ್ಲ. ಸ್ವಂತ ಅಪ್ಪನ್ನೇ ಅಪ್ಪ ಅಂತ ಕರೆಯೋಕೆ ಇಷ್ಟೆಲ್ಲ ಯೋಚನೆ ಮಾಡ್ಬೇಕಾ? ಹೌದಲ್ವಾ? ಅಪ್ಪ ಅಪ್ಪ ಅಪ್ಪ. ಹಿತಾ, ನೀನು ಸ್ಟ್ರಾಂಗ್ ಗರ್ಲ್, ನೀನ್ ಅಪ್ಪ ಅಂತ ಹೇಳ್ತೀಯ. ಅಪ್ಪ ಅಪ್ಪ. ಅಯ್ಯೋ ರಾಮ, ನಾನು ಮೊದಲನೇ ಸಲ ಹಾರುವಾಗ್ಲೂ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ ಪುಟ್ ಮೇಡಮ್. ನಿಂದೊಳ್ಳೆ ಕತೆ. ಒಂದ್ ಐಡಿಯಾ ಹೇಳ್ತೀನಿ ಕೇಳು. ಸೀದಾ ಹೋಗು, ಅವ್ರ ಮುಂದೆ ನಿಂತ್ಕೋ, ಸ್ಲೋ ಮೋಷನ್ ಅಲ್ಲಿ ಓಡ್ತಾ ಅಪ್ಪ ಅಂತ ಕರಿ. ಮಣಿ, ನೀನ್ ಸಿನಿಮಾ ನೋಡೋದ್ ಬಿಡು ಅಂತ ಎಷ್ಟತಿ ಹೇಳಿದೆ ನಿನಗೆ? ನನ್ಗಷ್ಟ ನನಗೆ ಏನೋ ಉದ್ಧಾರ ಆಗ್ಲಿ ಅಂತ ನನಗ್ ಗೊತ್ತಿರೋ ಐಡಿಯಾ ಹೇಳ್ಕೊಡ್ತಿದ್ದೀನಪ್ಪ. ಏನ್ ಮಾಡೋದು, ಬುದ್ಧಿವಂತರಿಗೆ ಇದ್ ಕಾಲ ಅಲ್ಲ. ಅಪ್ಪ ಅಪ್ಪ. ಬಸ್ಸು ಮಾತಾಡ್ತಾಳು. ಇವಾಗ ಹೇಗಿದೆ ಬಸ್ಸು? ಇನ್ನೂ ನೋವು ಜಾಸ್ತಿ ಇದೆಯಾ? ಇವಾಗ ಸ್ವಲ್ಪ ಪರವಾಗಿಲ್ಲ ದುರ್ಗಾ. ಶರತ್, ಹೇಗಿದೆಯಪ್ಪ ಈಗ? ಇವಾಗ ಸ್ವಲ್ಪ ಬೆಟರ್ ಅಮ್ಮ.
ಏನಾಯ್ತಪ್ಪ ಶರತ್ ಇದ್ದಕ್ಕಿದ್ದ ಹಾಗೆ ನಿನಗೆ? ನೆನ್ನೆ ರಾತ್ರಿ ನಿನ್ನ ಆ ಸ್ಥಿತಿನಲ್ಲಿ ದುರ್ಗಾ ಕರ್ಕೊಂಡು ಬಂದಾಗ ಸೀರಿಯಸ್ಲಿ ಶರತ್, ನನ್ನ ಕೈ ಕಾಲೇ ಆಡ್ಲಿಲ್ಲ ಗೊತ್ತಾ? ಇವಾಗ ಅರೆ ಈಗೇನೂ ಆಗ್ಲೇ ಇಲ್ಲ. ಈಗ ಬೆಟರ್ ಅಲ್ವಾ? ಅಮ್ಮ, ನಾನು ಅವ್ರನ್ನ ಕೇಳ್ತಾನೆ ಇದ್ದೀನಿ ಮೇಡಮ್. ನಿನ್ನೆ ರಾತ್ರಿ ಏನಾಯ್ತು ಅಂತ ಅವ್ರಿಗೆ ಗೊತ್ತಿಲ್ವಂತೆ. ಪುಟ್ ಮೇಡಮ್ಗೂ ಗೊತ್ತಿಲ್ಲ. ಹೋಗ್ಲಿ ಬಿಡಮ್ಮ ದುರ್ಗಾ, ತುಂಬ ಒತ್ತಡ ಹೇರೋದು ಬೇಡ. ಈಗ ಶರತ್ಗೆ ರೆಸ್ಟ್ ತಗೋಬೇಕು. ಹುಷಾರಾದ್ಮೇಲೆ ಮಾತಾಡೋಣ. ಓಕೆ ಶರತ್? ದುರ್ಗಾ, ನನ್ನ ಮಗನ್ ಚೆನ್ನಾಗಿ ನೋಡ್ಕೊಮ್ಮ. ಏನಾದರೂ ಬೇಕಿದ್ರೆ ಕೇಳು. ಓಕೆ? ಸರಿ ಮೇಡಮ್. ಟೇಕ್ ಕೇರ್ ಮಗನೇ. ದುರ್ಗಾ, ನೀನು ನನ್ನ ನಿನ್ನೆ ಹೇಗೆ ಕಾಪಾಡಿದೆ? ಅಲ್ಲ, ನೀನು ನನ್ನ ಮನೆಗೆ ಕರ್ಕೊಂಬಂದೆ ಅಂತ ಗೊತ್ತಾಯಿತು. ನೀನು ಹೇಗೆ ಅಲ್ಲಿಗೆ ಬಂದೆ? ಅಯ್ಯಯ್ಯೋ ಬಸ್ಸು, ನಾನೇನು ಮಾಡಿಲ್ಲ. ನಾನು ಅಲ್ಲಿಗೆ ಬರೋಷ್ಟರಲ್ಲಿ ಆ ಗುಂಡಗಳಿಗೆಲ್ಲ ಯಾರೋ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ರು. ನೀವು ಕೂಡ ಪ್ರಜ್ಞೆ ತಪ್ಪಿದ್ರಿ. ಪುಟ್ ಮೇಡಮ್ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು ಬಾಸು. ಅಪ್ಪ ದಯವಿಟ್ಟು ನೀನು ಕೂಡ ನನ್ನ ಬಿಟ್ಟು ಹೋಗ್ಬೇಡ ಅಂತ ತುಂಬ ಅಳ್ತಾ ಇದ್ಲು. ನಿನ್ನ ಎದ್ದೇಳ್ಸಕ್ಕೆ ಅವಳು ಪ್ರಯತ್ನ ಪಡ್ತಿದ್ಲು. ನನಗೂ ತುಂಬ ಭಯ ಆಗೋಗಿತ್ತು. ಪ್ರಜ್ಞೆ ತಪ್ಪಿದ್ದಿದ್ದು ನಿಮ್ಮನ್ನ ಅಲ್ಲಿಂದ ನಾನು ಇಲ್ಲಿ ಕರ್ಕೊಂಡು ಬಂದೆ ಅಷ್ಟೇನೆ. ನನಗೂ ಬೇರೆ ಏನೂ ಗೊತ್ತಿಲ್ಲ ಬಾಸು. ಹೇಳಬೇಕು ಅಂದರೆ ನಾನೇ ನಿಮ್ಮನ್ನು ಕೇಳೋಣ ಅನ್ಕೊಂಡಿದ್ದೆ. ನನಗೂ ಏನು ಗೊತ್ತಾಗ್ತಾ ಇಲ್ಲ ದುರ್ಗಾ. ಆ್ಯಕ್ಚುಲಿ ನಾನು ಆಫೀಸಿಂದ ವಾಪಸ್ ಬರ್ತಾ ಇದ್ದೆ. ಅಷ್ಟರಲ್ಲಿ ಯಾರೋ ಹಿಂದ್ಗಡೆ 2 ಕಾರಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು. ನಾನು ಆಮೇಲೆ ಫಾಸ್ಟಾಗಿ ಹೋದೆ. ಅಷ್ಟರಲ್ಲಿ ನನಗೆ ಹಿತ ಒಬ್ಬಳೇ ಹೋಗ್ತಾ ಇದ್ದನ್ನು ನೋಡಿದೆ. ಬಾ ಮನೆಗೆ ಹೋಗೋಣ ಅಂತ ನಾನು ಅವಳನ್ನ ಕರಿತಾನೆ ಇದ್ದೆ. ಬಟ್ ಅಷ್ಟರಲ್ಲೇ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವ್ರು ಯಾರು, ಎಲ್ಲಿಂದ ಬಂದರು, ನನಗೊಂದು ಗೊತ್ತಿಲ್ಲ. ಅಲ್ಲ ದುರ್ಗಾ, ಅಷ್ಟೊತ್ತಲ್ಲಿ ಹಿತ ಅಲ್ಲಿಗೆ? ನನಗೂ ಅದೇ ಗೊತ್ತಾಗ್ತಿಲ್ಲ ಬಾಸು. ನಾನು ಅವಳಿಗೆ ಕತೆ ಹೇಳಿ ಮಲಗಿಸಿದ್ದೆ. ನನ್ನ ಜೊತೆನೇ ಮಲ್ಕೊಂಡಿದ್ಲು. ಆಮೇಲೆ ನಾನು ಕಣ್ಬಿಟ್ಟು ನೋಡಿದಾಗ ಅವಳು ರೂಮಲ್ಲಿ ಕಾಣಿಸ್ಲೇ ಇಲ್ಲ. ಎಲ್ಲೋದ್ಲು ಅಂತ ನೋಡಿದಾಗ ನಾನು ರೂಮಿಂದ ಆಚೆ ಹೋದೆ. ಅವಳು ಹೊರಗಡೆ ಹೋಗ್ತಾ ಇದ್ಲು. ನಾನು ಅವಳ ಕೂಗ್ದೆ ಕೂಡ.